ಕೂಡ್ಲಿಗಿಂದ ಬೈಕ್ ರ್ಯಾಲಿ ಮಾಡಿದ್ವಿ. ಹಾಗೆಯೇ ನಾವೆಲ್ಲ ಉಚ್ಚನಹಳ್ಳಿ ಮಂಜುನಾಥ ಬಣದಿಂದ ಬೆಂಗಳೂರಿಗೆ ಸಾಹಿತ್ಯ ಕುಂಬಿರೋದ್ರಪ್ಪರನ್ನ ಕೊಟ್ಟೂರಿನಲ್ಲಿ ಚಾಲನೆ ಮಾಡಿ ಕೊಟ್ಟೂರು ರೈಲ್ವೆ ಸ್ಟೇಷನ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿವಿ. ಮೇನು ನಮ್ಮ ರಾಜ್ಯಾಧ್ಯಕ್ಷರ ಮನವಿಯಲ್ಲಿನೇ ನಾವು ನಮಗೆ ತುಂಗಭದ್ರಾ ನದಿಯಿಂದ ಅಂದರೆ ಶಿಂಟಲೂರು ಏನು ಬ್ಯಾರೇಜ್ ಇದೆ ಮೇಲ್ಭಾಗದಿಂದ ರಾಜವಾಳ ಗ್ರಾಮ ಏನಿದೆ ಮೇಲ್ಭಾಗದಿಂದ ನಮಗೆ ಈ ಕೂಡ್ಲಿ ತಾಲೂಕಿನ ಸಣ್ಣ ಕೆರೆಗಳು, ದೊಡ್ಡ ಕೆರೆಗಳು, 27 ದೊಡ್ಡ ಕೆರೆಗಳು, 28 ಸಣ್ಣ ಕೆರೆಗಳು, ಹಾಗೆಯೇ ಸೊಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರಲಿಕ್ಕೆ ನಾವು ಫ್ರೀಡಮ್ ಪಾರ್ಕ್ ಅಂತ ಪ್ರತಿಭಟನೆ ಮಾಡಿದ್ವಿ. ನಂತರ ನಾವೊಂದು ಮನವಿ ಸಲ್ಲಿಸಿದ್ವಿ. ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಕೊಟ್ಟೂರು ತಾಲೂಕಿನಲ್ಲಿ ಸಹ ನಾವು ಮನವಿ ಸಲ್ಲಿಸಿದ್ವಿ. ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ 2004-1-2018ರಲ್ಲಿ ನಮಗೆ ಶಾಶ್ವತವಾದ ಕೆಲಸನ ಮೈಕ್ ತಗೊಂಡು MP ಪ್ರಕಾಶ್ ಯಾವ ರೀತಿ ಸಿಂಟಲೂರು ಏತ ನೀರಾವರಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾನ್ಯ ನಾಗೇಂದ್ರಣ್ಣ ಶಾಸಕರು ಹಾಗೆಯೇ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ತುಕಾರಾಮ್ ಸಚಿವರಿಗೆ ನಾನು ಭಾಳ ಇದರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಶಾಶ್ವತವಾದ ಒಂದು ಬದುಕು ಕಟ್ಕೊಂತಾರೆ. ನೀವು ಏನಿಲ್ಲ ಒಂದು 2 TMC ನೀರು ಸಿಂಟಲೂರು ಮೇಲ್ಭಾಗದಿಂದ ತಂದರೆ ಸಾಕು, ನಮಗೆ ಭದ್ರಾ ಮೇಲ್ದಂಡೆ ಬೇಡ ನಮಗೆ ಕೂಡ್ಲಿ ತಾಲೂಕಿಗೆ. ಯಾಕಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನು 1968 ಬಚಾವತ್ ಯೋಜನೆ ನಮಗೆ ಇನ್ನೂ ಲಭ್ಯತೆ ಇರ್ತಕ್ಕಂಥ 40 TMC ನೀರನ್ನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣ ನೀರಾವರಿ ತಜ್ಞರನ್ನ ವಿಚಾರ ಮಾಡಿ ಅದನ್ನು ಯಾವುದೂ ತಿಳ್ಕೊಳ್ಳಿಲ್ಲದಲೇ ಮೌನವಾಗಿ ಕುಳಿತುಕೊಳ್ಳೋದಕ್ಕಾಗಿ ನಮಗೆ ಭಾಳ ಅದು ಫಲಿಸಲಿಲ್ಲ ನಮಗೆ ಶಾಶ್ವತವಾದ ಕಾರ್ಯ. ಆದರೆ ಇತ್ತೀಚೆಗೆ ನಾವೇನು ಚುನಾವಣೆ ನಡೆದಾಗ NY ಗೋಪಾಲ್ ಸರ್ ಕೃಷ್ಣ ಶಾಸಕರಿದ್ದಾಗ ನಾವು ಅವ್ರ ಗಮನ ಹರಿಸಿದಾಗ ನಿಜವಾಗಲೂ ಅವರು ಇದೆಲ್ಲವೂ ಪರಾಮರ್ಶಿಸಿ ಈ ಯೋಜನೆಯನ್ನು ಮತ್ತೆ DPR ಮಾಡಿಸಿ ಪುನರ್ ಅದನ್ನು DPR ತಗೊಂಡು ಹೋಗಿ ಕುಂತಿದ್ದು ಇದು ನಮಗೆ ಇನ್ನೂ ಬರ್ತೈತಿ ಎಲ್ಲ ವಿಚಾರಗಳನ್ನ ಸರ್ಕಾರ ಮಟ್ಟದಲ್ಲಿ ತಿಳ್ಕೊಂಡು ಅವರ ಒಂದು ಶಾಸಕರ ಸಂದರ್ಭದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ಇನ್ನು ಉಳಿದ ಭಾಗ ಏನಿದೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಸಹ ಅವರು ಯುವಕರಾದರೂ ಚಿಂತಿಲ್ಲ. ಇದು ನಾವು ಇದೇ ತಾಲೂಕಿನೇನು ನಾನು ಇದನ್ನೇನಾದರೂ ಬಿಡಬಾರ್ದು, ಇದನ್ನು ಸಂಪೂರ್ಣ ನಾನು ಕಾರ್ಯರೂಪಕ್ಕೆ ತರಬೇಕಂತಂದು ಇವರಿಬ್ಬರ ಶ್ರಮದಿಂದ ಇವತ್ತು ನಮಗೇನು ಕೂಡ್ಲಿ ತಾಲೂಕಿಗೆ ಎಲ್ಲ 74 ಕೆರೆಗಳು ಇನ್ನೂ ಸಣ್ಣ ಪುಟ್ಟ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅದು ಅರಣ್ಯ ಇಲಾಖೆದು ಏನು ತೊಂದರೆ ಇತ್ತು ಅವೆಲ್ಲವೂ ಹೋಗಲಾಡಿಸಿ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೆ ಸ್ಪಂದಿಸಿ ಈ ಕಾರ್ಯವನ್ನು ಏನು ಒಂದು ಜಾರಿ ತಂದರ ಶಾಶ್ವತವಾದ ಕಾರ್ಯ ಇದು ಕ್ರೆಡಿಟ್. ಈ ಕ್ರೆಡಿಟ್ಟು NY ಗೋಪಾಲ್ ಕೃಷ್ಣ ಸಾರಿಗೆ ಹೋಗಬೇಕು, ಹಾಗೆಯೇ ಡಾಕ್ಟರ್ ಶ್ರೀನಿವಾಸ್ NT ಸಾರಿಗೆ ಹೋಗ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆಯೇ ಹಿಂದಿರ್ತಕ್ಕಂಥ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಯಾರ, ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಏನು ಜನಪರ ಕಾಳಜಿ ಇರ್ತಕ್ಕಂಥ, ಯಾಕಂದ್ರೆ ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗತ್ತೆ, ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗತ್ತೆ, ಸಾಕಷ್ಟು ಟ್ರಾನ್ಸ್ಪೋರ್ಟಿಂಗ್ ಆಗತ್ತೆ, ನಿರುದ್ಯೋಗ ಯುವಕರಿಗೆ ಅವ್ರಿಗೊಂದು ಉದ್ಯೋಗ ಸಿಗುತ್ತೆ. ಹೀಗಾಗಿ ಗುಳೆ ಹೋಗ್ತಕ್ಕಂಥ ಕೆಲಸ ತಪ್ಪುತ್ತೆ, ಕಬ್ಬು ಕಡಿಲಿಕ್ಕಾದ್ರೂ ಕಾಫಿ ಸೀಮಿಗೆ ಹೋಗತಕ್ಕಂಥ ಕೆಲಸ ತಪ್ಪುತ್ತೆ. ನೀರಾವರಿ ಒಂದು ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಒಂದು ಇಚ್ಛಾಶಕ್ತಿ ಏನಿದೆ ಅಂದರೆ ಶ್ರೀನಿವಾಸ್ ಡಾಕ್ಟರ್ಗೆ ಕೆರೆ ಕಾಲುವೆಗಳು ಹಾಗೆ ಕೆರೆ ಹೂಳು ತೆಗಿತಕ್ಕಂಥ ಕೆಲಸ ಮಾಡಿದರೆ ನಾಳೆ ಇಲ್ಲಿ ಕಬ್ಬು ಬೆಳಿಬೋದು, ಭತ್ತ ಬೆಳಿಬೋದು. ಈ ಒಂದು ಕಾನ್ಸೆಪ್ಟ್ ಇದು ಮೊನ್ನೆ NT ಶ್ರೀನಿವಾಸ್ ಸಾರಿಗಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ, ಸರ್ಕಾರ ಯಾವುದೇ ಆಗಿರಲಿ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಲ್ಲ, ಯಾರು ರೈತ ಪರ, ಜನಪರ, ನಿರುದ್ಯೋಗಿ ಯುವಕರ ಪರ ಕೆಲಸ ಮಾಡ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ 224 ವಿಧಾನಸಭೆಯಲ್ಲಿ NY ಗೋಪಾಲ್ ಕೃಷ್ಣ ಸರ್ ಒಂದ್ರು, ಹಾಗೆ ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಕೂಡ್ಲಿ ವಿಧಾನಸಭಾ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅವರಿಗೆ ಈಗಿರ್ತಕ್ಕಂಥ ಸರ್ಕಾರ ಇಬ್ಬರಿಗೂ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವ ಸ್ಥಾನ NY ಸಾರ್ಗೂ ಕೊಡಬೇಕು,
ಚಿತ್ರದುರ್ಗ ಜಿಲ್ಲೆಯ ಪರವಾಗಿ, ಕೂಡ್ಲಿ ವಿಜಯನಗರ ಜಿಲ್ಲೆಯ ಪರವಾಗಿ ಡಾಕ್ಟರ್ ಶ್ರೀನಿವಾಸ್ NT ಸಾರಿಗೆ ಯಾವುದಾದೊಂದು ಆರೋಗ್ಯ ಇಲಾಖೆ ಆಗಲಿ ಯಾವುದೇ ಇಲಾಖೆ ಕೊಟ್ಟರು ಅದು ಒಂದು ಆ ಸರ್ಕಾರಕ್ಕೆ ಒಂದು ಘನತೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರಂತ ನಾನು ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಸಮಾಜಕ್ಕಾಗಿ ರೈತರಿಗಾಗಿ ಶ್ರಮಪಟ್ಟು ಸರ್ಕಾರದ ಸೌಲಭ್ಯಗಳನ್ನು ಅಲ್ಲಿ ಶಾಶ್ವತವಾದ ಕೆಲಸಗಳು ತರ್ತಾರೆ, ಅಂತರ್ನ ಗಮನ ಹರಿಸಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ನಿಮ್ಮ ಪಕ್ಷಕ್ಕೂ ಒಂದು ರಾಜ್ಯಕ್ಕೂ ರೈತರಿಗೂ ಒಂದು ಒಳ್ಳೆಯದಾಗತ್ತಂತ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಉಚ್ಚನಹಳ್ಳಿ ಮಂಜುನಾಥ ಬಣ, ದೇವ್ರ ಮನೆ ಮಹೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ.